ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವಿಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಇದು ಸರಿ ಇಲ್ಲ ಲಕ್ಷ್ಮಿ. ಏನ್ ಸರಿ ಇಲ್ಲ? ನಿಂಗೇನು ಕಾಣಿಸ್ತಿಲ್ವಾ ಹೇಗೆ? ಅಥವಾ ನಿನ್ಗೆ ಅರ್ಥ ಆದ್ರೂ ಸುಮ್ಮನೆ ಇದ್ಯಾ? ಪ್ರಚಂಡ ಮೂರ್ತಿಗಳ ಹೆಂಡತಿ ನಿನ್ಗೆ ಹಣ್ಣು ತಂದಿರೋ ಉದ್ದೇಶ ಏನು ಅಂತ ಗೊತ್ತಾ ನಿನ್ಗೆ? ನಿನ್ನ ಗುಲಾಮ್ನನ್ನಾಗಿ ಮಾಡ್ಕೊಳಕ್ಕೆ. ಹಾಗಂದ್ರೆ ನಾನು ಈ ಮನೇಲಿ ಇಷ್ಟು ವರ್ಷದಿಂದ ಕೆಲಸ ಮಾಡ್ತಾನೆ ಇದ್ದೀನಿ. ಇದು ಗುಲಾಮಿ ತರನೇ ಅಲ್ವಾ? ಇಲ್ಲಿ ಯಾರಿಗೂ ನನ್ನ ಬಗ್ಗೆ ಕಾಳಜಿ ಇಲ್ಲ. ಇಲ್ಲಿರೋರಲ್ಲಿ ಯಾರಿಗಾದ್ರೂ ಒಬ್ಬರಿಗಾದ್ರೂ ಅನ್ನಿಸ್ತಾ ನನಗ್ ಹಣ್ಣು ತಂದ್ಕೊಡ್ಬೇಕು ಅಂತ? ಏನ್ ಮಾತಾಡ್ತಿದ್ಯಾ ಲಕ್ಷ್ಮಿ? ನನಗ್ ನನ್ ಕೈಲಿ ಆದಾಗ್ಲೆಲ್ಲ, ಮತ್ತೆ ನನ್ ಕೈಲಿ ಹಣ ಬಂದಾಗ್ಲೆಲ್ಲ ನಾನೇ ನಿನ್ಗೆ ಎಳ್ನೀರ್ ತಂದ್ಕೊಟ್ಟಿದ್ದೀನಿ. ಪ್ರೀತಿಗೆ ಯಾವತ್ತೂ ಕೊರತೆ ಮಾಡಿಲ್ಲ ಅಲ್ವಾ? ಬರೀ ಎಳ್ನೀರ್ ಕೊಟ್ಟಿ ಅಂತ ನಿಮ್ ಕಾಲಿಗೆ ಬಂದ್ ಬೀಳಕ್ಕಾಗತ್ತಾ ನಾನು? ಇದಕ್ಕಿಂತ ಹಣ್ಣಿಗೋಸ್ಕರ ಯಾರಿಗೂ ಗುಲಾಮಿ ಆಗೋದೇ ವಾಸಿ. ಲಕ್ಷ್ಮಿ, ನೀನವ್ರ ಜೊತೆ ಎಲ್ಗೂ ಹೋಗೋ ಹಾಗಿಲ್ಲ. ನಾನು ಹೋಗೇ ಹೋಗ್ತೀನಿ. ಲಕ್ಷ್ಮಿ, ನೀನ್ ಮಾಡ್ತಾ ಇರೋದು ಸರಿ ಇಲ್ಲ. ಮಿಕ್ಕದವರು ಏನಾದ್ರೂ ಅನ್ಕೊಳ್ಳಿ, ನೀವು ನನ್ ಗಂಡ. ನೀವೇ ಕೆಲ್ಸಕ್ಕೆ ಹೋಗಿ ದುಡ್ದು ನನ್ನ ಎಲ್ಲಾ ಅವಶ್ಯಕತೆಗಳನ್ನೂ ಪೂರ್ತಿ ಮಾಡಿದಿದ್ರೆ ನಾನ್ ಯಾರ ಹತ್ರನೂ ಹಣ್ಣು ತರ್ತಿರ್ಲಿಲ್ಲ, ಯಾರ ಗುಲಾಮಿನೂ ಆಗ್ತಿರ್ಲಿಲ್ಲ ಅಲ್ವಾ? ನಿನ್ ಸ್ವಾರ್ಥಕ್ಕೋಸ್ಕರ ಇಷ್ಟೊಂದು ಹಠ ಮಾಡಬೇಡ. ನಿನ್ ಗಂಡನ್ನ ದುರ್ಬಲ ಅಂತ ದಯವಿಟ್ಟು ಭಾವಿಸ್ಬೇಡ ಲಕ್ಷ್ಮಿ. ನನಗೂ ಅದೊಂದೇ ಆಸೆ ಇದ್ದಿದ್ದು, ನೀವ್ ದುರ್ಬಲ ಆಗ್ಬಾರ್ದು ಅಂತ. ಆದ್ರೆ ಆಸೆ ಪಟ್ರೆ ಏನ್ ಪ್ರಯೋಜನ? ನಡೀರಿ, ಬಾ. ಆನಂದ, ಇದನ್ನೆಲ್ಲ ಮನ್ಸಿಗೆ ಹಚ್ಕೋಬೇಡ. ಪ್ರತಿ ಸಂಬಂಧದಲ್ಲೂ ಇಂಥ ಸನ್ನಿವೇಶಗಳು ಬರುತ್ತೆ. ಅದನ್ನ ಸೂಕ್ಷ್ಮವಾಗಿ ಎದುರಿಸ್ಬೇಕಾಗುತ್ತೆ. ಅತ್ತೆ, ನಾನು ಕೆಲ್ಸಕ್ಕೆ ಹೋಗಿ ಬರ್ತೀನಿ. ಏನಾದ್ರೂ ತಿನ್ಕೊಂಡು ಹೋಗೋಕಂದ. ಆನಂದ, ಕೆಲ್ಸ ಏನು ಅಂದ್ರೆ ನನ್ ಮೈದ್ನ ವಿದೇಶದಿಂದ ಓದ್ ಮುಗಿಸಿ ಮನೆಗ್ ಬರ್ತಿದ್ದಾನೆ. ಇಡೀ ಕಾಲೋನಿ ಅವ್ರಿಗೆ ಲಾಡು ಹಂಚ್ಬೇಕಿದೆ. ಒಂದ್ ಕೆಲ್ಸ ಮಾಡು, ನೀನ್ ಈ ಬುಟ್ಟಿನ್ ತಗೊಂಡು ನನ್ ಜೊತೆ ಬಾ. ಹಾ, ತರ್ತೀನಿ. ಒಂದ್ ನಿಮಿಷ ಇರು. ಈ ತರ ಗಲೀಜ್ ಕೈಲಿ ಬುಟ್ಟಿ ಮುಟ್ಬೇಡ. ನಿಮ್ ಸ್ಥಾನಮಾನ ಕೊಂಚ ಮಟ್ಟಿಗೆ ಏರಿರ್ಬೋದು, ಆದ್ರೆ ನಿನ್ ಕೈಯಲ್ಲಿ ಮುಟ್ಟಿರೋ ಲಾಡುನ ಸ್ವೀಕರಿಸೋ ಅಷ್ಟು ಮೇಲ್ನೋಳಾಗಿಲ್ಲ ನೀನಿನ್ನು. ಹೋಗಿ ಕೈಗೆ ಬಟ್ಟೆ ಕಟ್ಕೊಂಡ್ ಬಾ. ದಡ್ಡು ಮುಡೇದು, ಒಂದ್ ಬುಟ್ಟಿ ಹಣ್ಣಿಗೆ ಗುಲಾಮಳಾಗ್ಬಿಟ್ಲ ನನಗೆ. ತಗೋ, ಬುಟ್ಟಿ ತಗೊಂಡ್ ಬಾ. ನೀನು ನನ್ನ ಜೊತೆ ಬಾ. ಗುರುಗಳೇ, ಕೆಲಸ ಖಾಲಿ ಇರೋ ಎಲ್ಲ ಕಡೆ ಅಪ್ಲೈ ಮಾಡಿದ್ದೀನಿ. ಇನ್ನಿದೊಂದು ಬಾಕಿ ಇದೆ, ಅಲ್ಲೂ ಹೋಗಿ ಅಪ್ಲೈ ಮಾಡ್ತೀನಿ. ಸರಿ, ನಡೀರಿ.
ನೋಡು ಭೀಮಾ, ಈ ಹೊಟ್ಟೆ ಹಸುವು ಮನುಷ್ಯನ ಕೈಲಿ ಏನೆಲ್ಲ ಮಾಡಿಸುತ್ತೆ. ಹೊಟ್ಟೆಗೋಸ್ಕರ ತನಗೆ ತಾನೇ ಹೇಗೆ ಹೊಡ್ಕೋತಿದ್ದಾನೆ ಪಾಪ. ಪ್ರಚಂಡ ಮೂರ್ತಿಗಳ ಹೆಂಡತಿ ನಿನ್ಗೆ ಹಣ್ಣು ತಂದಿರೋ ಉದ್ದೇಶ ಏನು ಅಂತ ಗೊತ್ತಾ ನಿನ್ಗೆ? ನಿನ್ನ ಗುಲಾಮ್ನನ್ನಾಗಿ ಮಾಡ್ಕೊಳಕ್ಕೆ. ನಾನು ಈ ಮನೇಲಿ ಇಷ್ಟು ವರ್ಷದಿಂದ ಕೆಲಸ ಮಾಡ್ತಾನೆ ಇದ್ದೀನಿ. ಇದು ಗುಲಾಮಿತನನೇ ಅಲ್ವಾ? ನೀವು ನನ್ ಗಂಡ, ನೀವೇ ಕೆಲ್ಸಕ್ಕೆ ಹೋಗಿ ದುಡ್ದು ನನ್ನ ಎಲ್ಲ ಅವಶ್ಯಕತೆಗಳನ್ನೂ ಪೂರ್ತಿ ಮಾಡಿದಿದ್ರೆ ನಾನು ಯಾರ ಹತ್ರನೂ ಹಣ್ಣು ತರ್ತಿರ್ಲಿಲ್ಲ, ಯಾರ ಗುಲಾಮಿನೂ ಆಗ್ತಿರ್ಲಿಲ್ಲ. ಅಣ್ಣ, ಆನಂದಣ್ಣ. ಏನು ಆನಂದ? ಆನಂದಣ್ಣ, ಆನಂದಣ್ಣ ಎದ್ದೇಳು. ಆನಂದ, ಗುರುಗಳೇ, ಅಣ್ಣ ಯಾಕೋ ಕಣ್ಬಿಡ್ತಿಲ್ಲ. ಆನಂದ, ನೋವು ತಡ್ಕೊಳ್ಳೋ ಶಕ್ತಿ ಇಲ್ಲ ಅಂದ್ಮೇಲೆ ಇಂಥ ಕೆಲ್ಸಕ್ಕೆ ಯಾಕೆ ಬರ್ಬೇಕು? ನಡ್ರಿ ನಡ್ರಿ, ಇನ್ ನೀವು ಆಟ ಆಡ್ದಂಗೆ. ಗುರುಗಳೇ, ಆಸ್ಪತ್ರೆ ಕರ್ಕೊಂಡು ಹೋಗೋಣ ಬನ್ನಿ. ನಡಿ ನಡಿ ನಡಿ, ಎತ್ತು. ಅಮ್ಮ, ಲಾಡು ತಗೋ ಬನ್ನಿ. ನಮ್ಮ ಮೈದ್ನ ವಿದೇಶದಿಂದ ಓದ್ ಮುಗಿಸ್ ಬರ್ತಿದ್ದಾನೆ. ಅಮ್ಮ ಇಲ್ಲ, ಓ, ನೀನಿಲ್ಲ ಕೆಲ್ಸ ಮಾಡೋದು? ಹೌದು. ನಿನ್ ಮಾಲೀಕರನ್ನ ಕರಿ, ಲಾಡು ಕೊಡ್ಬೇಕಿತ್ತು. ಅಮ್ಮ ಇಲ್ಲ, ಎಲ್ಲ ಹೊರಗೆ ಹೋಗಿದ್ದಾರೆ. ಸರಿ ಬಿಡು, ನಾನು ಆಮೇಲೆ ಬರ್ತೀನಿ. ಬಾ ಲಕ್ಷ್ಮಿ. ಅಕ್ಕ, ಶುದ್ಧೀಕರಣ ಆದ್ಮೇಲೂ ನೀವು ಕೈಗೆ ಬಟ್ಟೆ ಸುತ್ಕೊಂಡು ಕೆಲಸ ಮಾಡ್ತಿದ್ದೀರಾ? ಅದು ಬಿಟ್ಟಿ ಕೆಲಸ. ಇದ್ರ ಬದಲು ನನ್ ಜೊತೆ ಕೆಲ್ಸಕ್ಕೆ ಬಂದಿದ್ರೆ ಸ್ವಲ್ಪ ದುಡ್ಡಾದ್ರೂ ಸಿಕ್ತಿತ್ತು. ನೀನ್ ನಂಗೆ ಹೇಳ್ಕೊಡ್ತೀಯಾ ನಾನೇನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ? ಹ, ಸುಮ್ನೆ ಹೋಗಿ ನಿನ್ ಕೆಲ್ಸ ನೋಡ್ಕೊಳೆ. ಬಂದ್ಬಿಟ್ಲು ನನ್ಗೆ ಹೇಳಕ್ಕೆ. ಹೇಳಕ್ ಬಂದಿಲ್ಲ, ಇರೋ ಸತ್ಯನ ನಿಮ್ ಮುಂದೆ ಬಿಚ್ಚಿಡ್ತಿದ್ದೀನಿ, ನೀವೇ ಅರ್ಥ ಮಾಡ್ಕೊಳ್ಳಿ ಅಂತ. ಗುರುಗಳೇ, ನೀವು ಅಣ್ಣನ ಹತ್ರನೇ ಇರಿ, ನಾನು ಡಾಕ್ಟರ್ನ ಕರ್ಕೊಂಡ್ ಬರ್ತೀನಿ. ಡಾಕ್ಟ್ರೇ, 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 ದಯವಿಟ್ಟು ಬಂದು ನಮ್ಮ ಅಣ್ಣನ ನೋಡಿ. ಅವನು ತಲೆ ಸುತ್ತ ಬಿದ್ದು ಹೋಗಿದ್ದಾನೆ. ಇಲ್ಲ ಇಲ್ಲ, ಈಗಲೇ ಬನ್ನಿ ದಯವಿಟ್ಟು. ಬನ್ನಿ. ಬಿಡಿ ಕಾಸ್ಗೋಸ್ಕರ ತನಗ್ ತಾನೇ ಚಾಟಿ ಏಟ್ ಕೊಟ್ಕೋತಿದ್ದ. ಅದ್ರದ್ದೇ ಬರೇ ಇದೆಲ್ಲ. ನೋಡ್ತಿದ್ದಂಗೆ ತಲೆ ಸುತ್ತ ಬಂದು ಬಿದ್ಬಿಟ್ಟ. ನೋಡಿ, ಈಟಾಗಿರೋದಕ್ಕೆ ತಲೆ ಸುತ್ತ ಬಂದಿರೋದಲ್ಲ. ಮತ್ತಿನ್ನೇನಾಗಿರಬಹುದು? ಬಹುಶಃ ಇವರು ತಲೆ ತುಂಬಾ ಏನೋ ಯೋಚನೆ ಇಟ್ಕೊಂಡಿದ್ರು ಅನ್ಸುತ್ತೆ. ತುಂಬಾ ಚಿಂತೆ ಮಾಡಿರೋದ್ರಿಂದ ಮೆದುಳಲ್ಲಿ ರಕ್ತ ಹೆಪ್ಪುಗಟ್ಟಿರ್ಬೇಕು. ನಾವಿದಕ್ಕೆ ಈಗಲೇ ಚಿಕಿತ್ಸೆ ಕೊಡಬೇಕು. ರಕ್ತ ಹೆಪ್ಪುಗಟ್ಟಿದೆ ಅಂದ್ರೆ ನೀವು ಚಿಕಿತ್ಸೆ ಶುರು ಮಾಡಿ. ನೀವು ದುಡ್ಡು ಕಟ್ಟಿದ ಮೇಲೇನೆ ನಾವು ಚಿಕಿತ್ಸೆ ಶುರು ಮಾಡಕ್ಕಾಗೋದು. ನಾವು ನಿಮ್ ದುಡ್ಡು ಉಳಿಸ್ಕೊಳ್ಳಲ್ಲ ಡಾಕ್ಟರ್ ಸಾಹೇಬ್ರೆ. ಮೊದಲು ಚಿಕಿತ್ಸೆ ಶುರು ಮಾಡಿ. ನೋಡಿ, ನೀವು ದುಡ್ಡು ಕಟ್ಟಿದ ಮೇಲೇನೆ ಚಿಕಿತ್ಸೆ ಕೊಡಕ್ಕಾಗೋದು, ಅದಕ್ಕಿಂತ ಮುಂಚೆ ಕೊಡಕ್ಕಾಗಲ್ಲ. ನೀವು ಡಾಕ್ಟರ್ ಆಗಿ ಹೀಗೆಲ್ಲ ಹೇಳ್ಬಾರ್ದು ಸರ್. ಪೂರ್ತಿ ಚಿಕಿತ್ಸೆ 6 ರೂಪಾಯಿ ಆಗತ್ತೆ. 3 ರೂಪಾಯಿ ಆದ್ರೂ ಕಟ್ಟಿ ನಾನು ಚಿಕಿತ್ಸೆ ಶುರು ಮಾಡ್ತೀನಿ. ನೋಡಿ, ಬೇಗ ವ್ಯವಸ್ಥೆ ಮಾಡಿ, ಇಲ್ಲ ಅಂದ್ರೆ ಏನ್ ಬೇಕಾದ್ರೂ ಆಗ್ಬಹುದು.
ನಾನು ಹಣದ ವ್ಯವಸ್ಥೆ ಮಾಡ್ಕೊಂಡು ಬರ್ತೀನಿ. ನೀವು ಚಿಕಿತ್ಸೆ ಶುರು ಮಾಡ್ಕೊಳ್ಳಿ. ಗುರುಗಳೇ ಹುಷಾರು. ಹಾ. ಲಕ್ಷ್ಮಿ ಬಂದ್ಯಾ? ಕಾಣಿಸ್ತಿಲ್ವಾ ನಿಮ್ಗೆ? ನಿಮ್ ಮುಂದೆನೆ ನಿಂತಿದ್ದೀನಿ ನಾನು. ಮತ್ತ್ಯಾಕೆ ಕೇಳ್ತಿದ್ದೀರಾ? ನಾನ್ ಕೇಳ್ತಾ ಇಲ್ಲ, ಹೇಳ್ತಾ ಇದ್ದೀನಿ. ಆನಂದ ಇವತ್ ಏನು ಊಟ ತಿಂಡಿ ಮಾಡ್ದೆ ಕೆಲ್ಸಕ್ ಹೋಗಿದಾನೆ. ಅವನ್ ಹಸ್ಕೊಂಡ್ ಹೋಗೋದಕ್ಕೆ ಕಾರಣ ನೀನೇ. ಹೌದು, ತಪ್ಪೆಲ್ಲ ನಮ್ದೇ ಬಿಡಿ. ನಿಮ್ ರಾಮ್ಜಿ ಮನೆ ಬಿಟ್ಟು ಹೋದ್ರು ತಪ್ಪೆಲ್ಲ ನಮ್ದೇ. ಆನಂದ ಹೊಟ್ಟೆಗೇನು ತಿಂದೆ ಹೋದ್ರು ನೀನೇ ಕಾರಣ. ಇನ್ನು ಬಾಯಲ್ಲಿ ಬೆರಳಿಟ್ಕೊಳ್ಳೋ ಮಕ್ಕಳು ಪಾಪ, ಏನು ಗೊತ್ತಾಗಲ್ಲ ಅವ್ರಿಗೆ. ತಗೋ ಈ ಹಣ್ಣು ತಿನ್ನು ಮೊದಲು. ಜನ 1000 ಮಾತಾಡ್ಕೊಳ್ಳಿ, ನೀನ್ ತಲೆ ಕೆಡಿಸ್ಕೋಬೇಡ. ನಿಮ್ ಮಾತ್ ನಿಜ ಅತ್ತೆ. ಈ ಮನೇಲಿ ಎಲ್ರೂ ನಮಗ್ ಬುದ್ಧಿ ಹೇಳೋರೇ ಇರೋರು. ಈಗ ರಮಾ ಸಿಕ್ಕಿದ್ಲು, ನಂಗೆ ಬುದ್ಧಿ ಹೇಳಕ್ ಬರ್ತಾಳೆ. ಅತ್ತೆ, ಲಕ್ಷ್ಮಿ ಅದ್ಕೆ ಏನಾಯ್ತು? ಏನಾಯ್ತು ಭೀಮಾ? ಆನಂದಣ್ಣ ಆಸ್ಪತ್ರೆಯಲ್ಲಿದ್ದಾನೆ. ಏನು? ಏನಾಯ್ತು ಅವ್ರಿಗೆ? ಡಾಕ್ಟರ್ ಹೇಳಿದ್ರು ತುಂಬಾ ಯೋಚನೆ ಮಾಡಿರೋದ್ರಿಂದ ತಲೆಯಲ್ಲಿ ರಕ್ತ ಹೆಪ್ಪುಗಟ್ಟಿದ್ಯಂತೆ. ಚಿಕಿತ್ಸೆಗೆ 6 ರೂಪಾಯಿ ಆಗುತ್ತಂತೆ. ನಾವೀಗ್ಲೇ 3 ರೂಪಾಯಿ ಕಟ್ಲಿಲ್ಲ ಅಂದ್ರೆ ಚಿಕಿತ್ಸೆ ಶುರು ಮಾಡಲ್ವಂತೆ. ನೋಡಿ, ನಿಮ್ ಹತ್ರ ಎಷ್ಟು ಹಣ ಇದೆಯೋ ಅದನ್ನ ನೋಡ್ಕೊಡಿ, ನಾನು ನೋಡ್ತೀನಿ. ಬೇಗ ನೋಡಿ. ಲಕ್ಷ್ಮಿ, ನೋಡಿದ್ಯಾ? ಆನಂದನ್ ಇವತ್ತಿನ ಈ ಪರಿಸ್ಥಿತಿಗೆ ನೀನೇ ಕಾರಣ. ಇದು ಏನಕ್ಕೂ ಸಾಕಾಗಲ್ಲ. ಇದರಿಂದ ಚಿಕಿತ್ಸೆ ಶುರು ಮಾಡಕ್ಕಾಗಲ್ಲ. ಭೀಮಾ, ನನ್ ಹತ್ರ ಇಷ್ಟು ದುಡ್ಡಿದೆ, ಆದ್ರೆ ಮಂಚಯ್ಯನ್ ಹತ್ರ ಖಂಡಿತ ದುಡ್ಡಿದ್ದೇ ಇರುತ್ತೆ. ಅಮ್ಮ, ಇಷ್ಟೆಲ್ಲ ಸೇರಿಸಿ ನಮ್ಗಿನ್ನು 2.5 ರೂಪಾಯಿ ಬೇಕು. ಭೀಮಾ, ಈ ಸಲ ನನ್ನ ಹತ್ರ ಏನೂ ಇಲ್ಲ, ಆದ್ರೆ ನಟರಾಜನ್ ಹತ್ರ ಸ್ವಲ್ಪ ದುಡ್ಡಿರುತ್ತೆ. ಜನಾರ್ದನ್ ಹತ್ರ ಖಂಡಿತ ದುಡ್ಡಿರ್ಬೋದು, ಆದ್ರೆ ಪ್ರಚಂಡ ಮೂರ್ತಿಗಳು ಅವ್ರ 3 ಜನನ ಎಲ್ಲೋ ಕರ್ಕೊಂಡು ಹೋದ್ರು. ನನಗ್ ಗೊತ್ತು ಅವ್ರೆಲ್ಲಿದ್ದಾರೆ ಅಂತ. ಅವ್ರ ಮನೆ ಚಾಕ್ರಿನೆಲ್ಲ ಇವ್ರ ಕೈಯಲ್ಲಿ ಮಾಡಿಸ್ಕೊತಿರ್ಬೇಕು. ಈಗ್ಲೇ ಅವ್ರ ಹತ್ರ ಹೋಗಿ ಬರ್ತೀನಿ. ಲಕ್ಷ್ಮಿ ಅದ್ಕೆ, ಇಷ್ಟು ದುಡ್ಡನ್ನ ನೀವು ಮೊದ್ಲು ಹೋಗಿ ಆಸ್ಪತ್ರೆಯಲ್ಲಿ ಕಟ್ಟಿ, ನಾನ್ ಬರ್ತೀನಿ. ಆದ್ರೆ ಭೀಮಾ, ನೀನು ಪ್ರಚಂಡ್ ಮೂರ್ತಿಗಳ ಹತ್ರ ಹೋದ್ರೆ ಅವ್ರು ನಿನಗ್ ಸುಮ್ನೆ ಅವಮಾನ ಮಾಡ್ತಾರೆ. ಅಮ್ಮ, ಅವ್ರು ನನ್ ಜೊತೆ ಹೇಗ್ ನಡ್ಕೋತಾರೆ ಅನ್ನೋದಲ್ಲ ಪ್ರಶ್ನೆ. ಆನಂದ್ ಅಣ್ಣನ್ ಪ್ರಾಣ ಉಳಿದ್ರೆ ಸಾಕು. ಈಗ ನಾನ್ ಬರ್ತೀನಿ. ಹುಷಾರು ಭೀಮಾ. ನಡೀರಿ, ನಡಿ ಲಕ್ಷ್ಮಿ. ಆನಂದ, ಏನಾಗ್ತಿದೆ ಆನಂದ? ಏನಾಯ್ತು? ಗುರುಗಳೇ, ತಲೆ ಸಿಡಿತಿದೆ ತುಂಬಾನೇ. ನಾ ಡಾಕ್ಟರ್ ಕರಿತೀನಿ ನೀರು. ಡಾಕ್ಟರ್ ಸಾಹೇಬ್ರೆ, ಡಾಕ್ಟರ್ ಸಾಹೇಬ್ರೆ, ಡಾಕ್ಟರ್ ದಯವಿಟ್ಟು ಬೇಗ ಬನ್ನಿ. ನೋಡಿ, ಪ್ರಜ್ಞೆ ಬಂದಿದೆ ಇವನಿಗೆ. ಹೇಳ್ತಾ ಇದ್ದಾನೆ ನೋವಿಂದ ತಲೆ ಸಿಡಿತಿದೆ ಅಂತ. ನಾನು ಒಂದೇ ವಿಷಯನ ಎಷ್ಟು ಸಲ ಹೇಳೋದು ಹೇಳಿ? ನೀವು 3 ರೂಪಾಯಿ ಪಾವತಿ ಮಾಡೋವರೆಗೂ ನಾನು ಚಿಕಿತ್ಸೆ ಶುರು ಮಾಡೋ ಹಾಗಿಲ್ಲ. ತಲೆ ನೋಯ್ತಿದ್ರೆ ನೀವೇ ಕೂತ್ಕೊಂಡು ತಲೆ ನೀವೇ ನನ್ನ ಯಾಕೆ ಕರೀತಿದ್ದೀರಾ? ಇನ್ನೊಂದು ವಿಷಯ, ಇವರಿಗೆ ಚಿಕಿತ್ಸೆ ಕೊಡೋವರೆಗೂ ಹೀಗೆ ಪ್ರಜ್ಞೆ ಬರ್ತಿರತ್ತೆ, ಹೋಗ್ತಿರತ್ತೆ. ಆನಂದ, ಆನಂದ, ಗುರುಗಳೇ, ಇರ್ಲಿ ಬಿಡಿ ಗುರುಗಳೇ. ನೋಡು, ಇನ್ನೇನ್ ಭೀಮಾ ದುಡ್ಡು ತಗೊಂಡು ಬರ್ತಾನೆ. ಸ್ವಲ್ಪ ಸಮಾಧಾನವಾಗಿರು. ಅತ್ಗೆ, ಅತ್ಗೆ,
ಏನಾಯ್ತು ಮೂರ್ತಿ? ಯಾಕಿಷ್ಟೊಂದು ಗಾಬರಿಲಿ ಓಡ್ ಬಂದೆ? ಆನಂದನ ಆಸ್ಪತ್ರೆಯಲ್ಲಿ ಮಲಗಿದ್ದಾರೆ. ಭೀಮಣ್ಣ ಚಿಕಿತ್ಸೆಗೆ ಹಣದ ವ್ಯವಸ್ಥೆ ಮಾಡ್ತಿದ್ದಾರೆ. ಡಾಕ್ಟರ್ ಹೇಳ್ತಿದ್ದಾರೆ ಅದು ₹3 ಪಾವತಿ ಮಾಡಿದ್ಮೇಲೆ ಚಿಕಿತ್ಸೆ ಶುರು ಮಾಡ್ತಾರಂತೆ. ₹3 ಎಲ್ಲಿಂದ ತರೋದು? ಅಮ್ಮ ಬೇರೆ ಇಲ್ಲ. ಅವ್ರಿದ್ದಿದ್ರೆ ಅವ್ರ ಹತ್ರನಾದ್ರೂ ಕೇಳ್ಬೋದಿತ್ತು. ಪೆಟ್ಟಿಗೆಯಿಂದ ಸ್ವಲ್ಪ ದುಡ್ಡು ತಗೊಂಡು ಹೋಗ್ತೀನಿ. ಅಮ್ಮ ಬಂದ ತಕ್ಷಣ ಅವ್ರಿಗೆಲ್ಲ ಹೇಳ್ತೀನಿ. ಇದ್ರಲ್ಲೂ ಕಮ್ಮಿ ದುಡ್ಡಿದೆ. ಪೂರ್ತಿ ತಗೊಂಡ್ ಹೋಗಕ್ಕೂ ಆಗಲ್ಲ. ಅತ್ಗೆ, ಭೀಮಣ್ಣ ಹತ್ರ, ಮೀರಾ ಅತ್ತೆ ಹತ್ರ, ಲಕ್ಷ್ಮಿ ಅತ್ಗೆ ಹತ್ರ, ಅವ್ರೆಲ್ರ ಹತ್ರ ಸ್ವಲ್ಪ ಸ್ವಲ್ಪ ದುಡ್ಡಿತ್ತು. ನೀನಿಲ್ಲೇ ಇರು. ಅಮ್ಮ ಬಂದ್ಮೇಲೆ ಅವ್ರಿಗೆಲ್ಲ ಹೇಳ್ಬಿಡು. ನಟರಾಜಣ್ಣ, ಮಂಚಯ್ಯ ಅಣ್ಣ, ಜನಾರ್ದನ್ ಅಣ್ಣ, ಒಂದ್ ತುರ್ತು ಪರಿಸ್ಥಿತಿ ಇದೆ, 1 ನಿಮಿಷ ಬನ್ನಿ. ಏ ಭೀಮಾ, ನಮಗ್ ಬುದ್ಧಿ ಹೇಳೋದಿಕ್ಕೆ ಇಲ್ಲಿವರೆಗೂ ಹುಡ್ಕೊಂಡ್ ಬಂದ್ಬಿಟ್ಯಾ ನೀನು? ನಾವೇನ್ ಮಾಡ್ಬೇಕು, ನಾವೇನ್ ಮಾಡ್ಬಾರ್ದು ಅಂತ ಹೇಳೋದಿಕ್ಕೆ ಸುಮ್ನೆ ಇಲ್ಲಿಂದ ಹೊರಟು ಬಿಡು. ಇಲ್ಲ ಇಲ್ಲ, ನಾನು ಅದಕ್ಕೆ ಬಂದಿಲ್ಲ. ವಿಷಯ ಏನಂದ್ರೆ ಆನಂದಣ್ಣ ಆಸ್ಪತ್ರೆಯಲ್ಲಿದ್ದಾನೆ. ನನಗೆ ಹಣದ ಅವಶ್ಯಕತೆ ತುಂಬಾ ಇದೆ. ದಯವಿಟ್ಟು ಸಾಲ ಕೊಡಿ. ಏನಾಯ್ತು ಆನಂದನ್ಗೆ? ಕೆಳಗೇರಿಯವ್ರಿಗೆ ಏನಾದ್ರೂ ಆಗ್ಲಿ, ನೀವ್ಯಾಕೆ ತಲೆ ಕೆಡಿಸ್ಕೋತಿದ್ದೀರಾ? ನಿಮಗ್ ನಾನು ಹೇಳೋದು ಅತಿ ಅನ್ಸ್ಬೋದು. ಈ ಕೆಳವರ್ಗದವರು ಭೂಮಿಗೆ ಭಾರವಾಗಿ ಬದುಕೋರು. ಅವ್ರು ಸತ್ತಿದ್ರು ಬದುಕಿದ್ರು ಅದನ್ನ ಕಟ್ಕೊಂಡು ನಮ್ಗೇನಾಗ್ಬೇಕು? ಈ ಹಿಂದೆ ನೀವು ಭಾರವಾಗಿ ಬದುಕ್ತಿದ್ರಿ, ಆದರೆ ಶುದ್ಧೀಕರಣ ಆದ್ಮೇಲೆ ಮನುಷ್ಯರಾಗಿದ್ದೀರಾ. ನೋಡಿ, ನನ್ನ ಮಾತು ಕೇಳಿ. ಹಣದ ಅನಿವಾರ್ಯತೆ ತುಂಬಾ ಇದೆ ನನಗೆ. ಸದ್ಯಕ್ಕೆ ₹3 ಬೇಕು. ನನ್ನ ಹಣ ಕಟ್ಟೋವರೆಗೂ ಅವರು ಚಿಕಿತ್ಸೆ ಶುರು ಮಾಡಲ್ಲ. ಮತ್ತೆ ಚಿಕಿತ್ಸೆ ಮುಗಿದ್ಮೇಲೆ ₹3 ಕಟ್ಟಬೇಕು. ದಯವಿಟ್ಟು ನಿಮ್ಮ ಹತ್ರ ಎಷ್ಟಿದೆಯೋ ಅಷ್ಟು ಕೊಡಿ. ಆದ್ರೆ ಅಷ್ಟೊಂದು ದುಡ್ಡು ನಮ್ಮ ಹತ್ರ ಇಲ್ಲ ಭೀಮಾ. ಭೀಮ್ರಾವ್, ನೀನ್ ಶುದ್ಧೀಕರಣಕ್ಕೆ ಒಪ್ಕೋ. ₹6 ಏನು? ನೀನ್ ಕೇಳದಷ್ಟು ದುಡ್ಡು ಕೊಡ್ತೀನಿ ನಾನು. ಭೀಮಾ, ಒಪ್ಕೊಂಬಿಡು ಭೀಮಾ. ಭೀಮ್ರಾವ್, ತಲೆಗೆ ಕೆಲಸ ಕೊಡಬೇಡ. ಒಂದೇ ಏಟ್ಗೆ 2 ಹಕ್ಕಿ ಹೊಡಿಬೋದು. ಆನಂದನ ಚಿಕಿತ್ಸೆನೂ ಕೊಡಿಸ್ಬೋದು, ನೀನು ಶುದ್ಧೀಕರಣ ಆಗಿ ಮೇಲ್ನೋನು ಆಗ್ಬೋದು. ಮಾಲೀಕರು ಹೇಳಿದ್ರಲ್ಲ ದುಡ್ಡು ಕೊಡ್ತೀನಿ ಅಂತ. ಭೀಮಾ, ಶುದ್ಧೀಕರಣಕ್ಕೆ ಒಪ್ಕೋ. ಇಲ್ಲ, ಅದೇನಾದ್ರೂ ಆಗ್ಲಿ, ಆದ್ರೆ ನಾನ್ ಶುದ್ಧೀಕರಣಕ್ಕೆ ಒಪ್ಕೊಳ್ಳಲ್ಲ. ನೋಡ್ ಭೀಮಾ, ಹಠದಿಂದ ಅಲ್ಲ, ಯಾವತ್ತೇ ಆದ್ರೂ ಪರಿಸ್ಥಿತಿ ನೋಡ್ಕೊಂಡು ನಿರ್ಧಾರ ತಗೋಬೇಕು, ಗೊತ್ತಾಯ್ತಾ? ಇವಾಗ ಕಷ್ಟದ ಪರಿಸ್ಥಿತಿಲಿ ಇದೆಯಾ, ಒಪ್ಕೋ ಶುದ್ಧೀಕರಣಕ್ಕೆ. ಇಲ್ಲೇ ಎಡವ್ತಾ ಇರೋದಣ್ಣ. ಇದನ್ನೇ ನನ್ನ ತಾಯಿ, ನನ್ನ ತಂದೆ, ನನ್ನ ಗುರುಗಳು ಚಿಕ್ಕ ವಯಸ್ಸಿಂದ ಹೇಳ್ಕೊಟ್ಟಿದ್ದಾರೆ. ಕಷ್ಟದ ಪರಿಸ್ಥಿತಿಲಿ ಮನುಷ್ಯನ ನಿಜವಾದ ಮಾನ್ಯತೆ ಏನು ಅಂತ ಗೊತ್ತಾಗೋದು. ಇದೆಲ್ಲ ಬಿಡಿ, ನಿಮ್ ಹತ್ರ ಎಷ್ಟಿದೆಯೋ ಅಷ್ಟು ಸಹಾಯ ಮಾಡಿ, ಮಿಕ್ಕಿದ್ ನಾನು ನೋಡ್ಕೋತೀನಿ. ಏ ಭೀಮ್ರಾವ್, ತೊಲಗಿಲ್ಲಿಂದ ದೂರ ನಿಂತ್ಕೋ ಹೋಗು. ಇವ್ರ ಕೆಲಸ ಮುಗಿದ್ಮೇಲೆ ಕೂತ್ಕೊಂಡು ಮಾತಾಡ್ವಿ ಅಂತೆ. ಹೇಳದ್ ಕೇಳಿಸ್ಲಿಲ್ವಾ?